ಇನ್ನು ಧರ್ಮಸ್ಥಳ ಮಾಸ್ಕ್ ಮ್ಯಾನ್ ವಿಚಾರವಾಗಿ ದಿನಕ್ಕೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಆತ ಮಾಸ್ಕ್ ಮ್ಯಾನ್ ಸರಿ ಇಲ್ಲ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಅನೇಕರು ಅಥವಾ ಧರ್ಮಸ್ಥಳ ಪ್ರಕರಣದಲ್ಲಿ ಪರವಾಗಿರುವಂಥವರು ಆರೋಪ ಮಾಡಿದರು. ಈಗ ಮಾಸ್ಕ್ ಮ್ಯಾನ್ನ ಪತ್ನಿ ಅನ್ನಲಾದಂಥ ಮಹಿಳೆ ಕೂಡ ಗಂಭೀರ ಆರೋಪವನ್ನು ಮಾಡಿದ್ದಾಳೆ. ಇದರ ಜೊತೆಗೆ ಈಗ ಮಾಸ್ಕ್ ಮ್ಯಾನ್ ವಿಚಾರ ಮತ್ತು ಇತರ ಪ್ರಕರಣಗಳು ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಅತ್ತ ಸುಜಾತಾ ಭಟ್ ಮತ್ತು ಅನನ್ಯ ಭಟ್ ವಿಚಾರ ಕೂಡ ಈಗ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ. ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತವನೇನು. ನಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದ ಸೋಮಾರಿ ಹುಟ್ಟು ಸೋಮಾರಿ ಅವನು. ಮಾಸ್ಕ್ ಮ್ಯಾನ್ ಶವ ಹೂತಿಟ್ಟ ಪ್ರಕರಣದ ಸೂತ್ರಧಾರ. ಧರ್ಮಸ್ಥಳದ ಆ ಜಾಗದಲ್ಲಿ ಹೂತಿದ್ದೇನೆ, ಈ ಜಾಗದಲ್ಲಿ ಹೂತಿದ್ದೇನೆ ಎಂಬ ಹೇಳಿಕೆ ಕೊಟ್ಟಿದ್ದ. ಈತನ ಮಾತು ನಂಬಿದ್ದ ಎಸ್ಐಟಿ 17 ಕಡೆ ಮಳೆ ಬಿಸಿಲೆನ್ನದೆ ಅಸ್ಥಿಪಂಜರಕ್ಕಾಗಿ ಹುಡುಕಾಡಿದ್ರು. ಆದ್ರೆ ಈತ ಹೇಳಿದಂತೆ ಮೂಳೆಗಳೇ ಸಿಕ್ಕಿರಲಿಲ್ಲ. ಈ ಬೆನ್ನಲ್ಲೇ ಮಾಸ್ಕ್ ಮ್ಯಾನ್ ಸುಳ್ಳು ಹೇಳ್ತಿದ್ದಾನೆ ಅಂತ ಹಲವರು ಆರೋಪಿಸಿದ್ದಾರೆ. ಇವತ್ತು ಖುದ್ದು ಮಾಸ್ಕ್ ಮ್ಯಾನ್ ಮೊದಲ ಪತ್ನಿಯೇ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಯಾರೋ ದುಡ್ಡು ಕೊಟ್ಟು ಹೇಳಿಸಿರಬೇಕು ಅಷ್ಟೇ. ಮಾಸ್ಕ್ ಮ್ಯಾನ್ ಮೊದಲ ಪತ್ನಿಯ ಸ್ಫೋಟಕ ಹೇಳಿಕೆ. ಅವರಿವರು ಬಿಡಿ, ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿಯೇ ಸ್ಫೋಟಕ ಆರೋಪ ಮಾಡಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದ ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿ ಶವ ಹೂತಿರೋ ಬಗ್ಗೆ ಯಾರೋ ದುಡ್ಡು ಕೊಟ್ಟು ಹೇಳಿಸಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಸುಳ್ಳು, ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ. ದೇವಸ್ಥಾನದ ಬಗ್ಗೆ ನಾವು ಆ ಥರ ಎಲ್ಲ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಅದು ತುಂಬ ಒಳ್ಳೆ ದೇವಸ್ಥಾನ. ಅದು ನಾನು ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ದೇವಸ್ಥಾನ ಅಂದರೆ ತುಂಬ ಪ್ರೀತಿ. ನಾವೆಲ್ಲ ಯಾವಾಗಲೂ ಅಲ್ಲಿ ಹೋಯ್ತಾ ಇದ್ದೋ. ಧರ್ಮಸ್ಥಳ ಅಂದರೆ ಅಷ್ಟೊಂದು ಇಷ್ಟ ನಮಗೆಲ್ಲ. ಆದರೆ ಇವನು ಯಾರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ಥರ ಮಾಡ್ತಾ ಇರೋದು ಅನಿಸುತ್ತೆ. ಇಲ್ಲದೆ ಹೋದರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನೂ ಸಿಕ್ಲಿಲ್ವಲ್ಲ. ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತವನೇನು. ಯಾರು ಸತ್ತೋದೆ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗುರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನಗೆ ಗೊತ್ತಿಲ್ಲಣ್ಣ. ನನಗೆ ಅದೆಲ್ಲ ತೋರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಬರೀ 3,000 ರೂಪಾಯಿ ಸಂಬಳ ಮಾತ್ರ ಬರ್ತಾಯಿತ್ತು ಅವನಿಗೆ. ಅದು ಮಾತ್ರ ಹೇಳ್ತಾಯಿದ್ರು. ಆದರೆ ನನ್ನ ಕೈಗೂ ದುಡ್ಡು ಕೊಡ್ತಾ ಇರಲಿಲ್ಲ ಅವರು. ಇನ್ನು ಮಾಸ್ಕ್ ಮ್ಯಾನ್ ಮಂಡ್ಯ ಮೂಲದವನು ಅಂತ ಸ್ವತಃ ಗ್ರಾಮಸ್ಥರೇ ಹೇಳಿದ್ದಾರೆ. ಧರ್ಮಾಧಿಕಾರಿ ಬಗ್ಗೆ ಆರೋಪ ಎಲ್ಲವೂ ಸುಳ್ಳು ಎಂದಿದ್ದಾರೆ. ಸರ್, ಅವನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮೂರಲ್ಲೇ. ನಾವು ಮೊನ್ನೆ ಇಂಟರ್ವ್ಯೂ ಮಾಡಿದಾಗ ನನಗೆ ಅವನ ವಾಯ್ಸ್ನ ನೋಡಿ ಫೈಂಡ್ ಔಟ್ ಮಾಡಿದೆ. ಇವನು ನಮ್ಮೂರಲ್ಲಿ ನಮ್ಮಲ್ಲೇ ಕೆಲಸ ಮಾಡ್ತಿದ್ದ, ನಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸೋಮಾರಿ ಹುಟ್ಟು ಸೋಮಾರಿ ಅವನು. ಅವ್ರ ತಂದೆ ಬಂದು 60-70 ವರ್ಷದಿಂದ ಈ ಊರಲ್ಲಿ ಗ್ರಾಮದಲ್ಲಿ ನೆಲೆಸಿದ್ರು. ಊರಲ್ಲಿ ಅಮಾಲಿ ಕೆಲಸ ಮಾಡ್ತಿದ್ರು. ಅಲ್ಲೇಗೆರೆ ಗ್ರಾಮ ಪಂಚಾಯತಿಯಲ್ಲಿ ಅಮಾಲಿ ಕೆಲಸ ಮಾಡ್ತಿದ್ರು. ಅನನ್ಯ ಭಟ್ ನನ್ನ ಮಗಳೇ ಎಂದ ಸುಜಾತಾ ಭಟ್. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೀನಿ, ಅವಳು ಹೇಳುವುದೆಲ್ಲ ಸುಳ್ಳೆ. ನನ್ನ ಮಗಳು ಅನನ್ಯ ಭಟ್ ಇದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ಯಾರ್ಯಾರಿಗೆ ಹುಟ್ಟಿ ಯಾರ್ಯಾರನ್ನು ತೋರಿಸಿ ಮಗಳು ಅಂತ ಹೇಳಿದ್ರೆ ನಾವು ನಂಬಲಿಕ್ಕಿಲ್ಲ. ಇನ್ನು ಅನನ್ಯ ಭಟ್ ಫೋಟೋ ವಿಚಾರವು ಗೊಂದಲಮಯವಾಗಿದೆ. ಸುಜಾತಾ ಭಟ್ ಹೇಳೋದೆಲ್ಲ ಸುಳ್ಳು ಅಂತ ಆಕೆಯ ಸಹೋದರನೇ ಹೇಳ್ತಿದ್ದಾನೆ. ಆದ್ರೆ ತಾನು ತೋರಿಸಿರೋ ಫೋಟೋ ನನ್ನ ಮಗಳದ್ದೇ ಅಂತ ಅಂತಿದ್ದಾರೆ ಸುಜಾತಾ ಭಟ್. ಅವಳು ಹೇಳುವುದೆಲ್ಲ ಸುಳ್ಳೆ. ಅವಳಿಗೆ ಮಗಳು ಯಾರಿದ್ದಾರೆ ಏನ್ ಕತೆ ಅಂತ ನಮಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಹುಟ್ಟಿ ಯಾರ್ಯಾರನ್ನು ತೋರಿಸಿ ಮಗಳು ಅಂತ ಹೇಳಿದ್ರೆ ನಾವು ನಂಬಲಿಕ್ಕಿಲ್ಲ. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೀನಿ, ಫೈನಲ್ ಆಗಿ ಹೇಳ್ತಾ ಇದ್ದೇನೆ, ನನ್ನ ಮಗಳು ಅನನ್ಯ ಭಟ್ ಇದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ಇದಕ್ಕಿಂತ ನಾನು ಇನ್ನೇನು ಹೇಳಲ್ಲ. ನನ್ನ ಹತ್ರ ಸಾಕ್ಷಿಗಳು ನಾನು ಎಲ್ಲಿ ಕೊಡಬೇಕು ನಾನು ಅಲ್ಲಿ ಕೊಡ್ತೀನಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಮಾಸ್ಕ್ ಮ್ಯಾನ್ ಮತ್ತು ಸುಜಾತಾ ಭಟ್ ಬಗ್ಗೆ ಸ್ವತಃ ಮನೆಯವರೇ ಆಕ್ಷೇಪ ಎತ್ತಿದ್ದು, ಮುಂದೆ ಈ ಕೇಸ್ ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಮಂಡ್ಯದಿಂದ ದಿಲೀಪ್ ಜೊತೆ ಪ್ರಜ್ವಲ್, ಟಿವಿ9 ಉಡುಪಿ.